Hello students, I welcome you all to the e-content of Management Accounting for BCom 6th semester under Vijayanagara Sri Krishna Devaraya University. Today we are going to discuss about objectives and types of financial statements. This is the 9th session. From 8th session I have started explaining you about financial statements. In previous session I explained you about the meaning, definition, and nature of financial statements. Now we shall discuss objectives and types of financial statements. You know that financial statements refer to statements which give financial information about the organization. Financial statements communicate information relating to financial performance, financial position, and it serves the need of those stakeholders who are involved in the organization. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿದ ತಕ್ಷಣ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿದ್ರೆ ಯಾವುದು ಫೈನಾನ್ಷಿಯಲ್ ಸಂಸ್ಥೆಯ ಒಂದು ಫೈನಾನ್ಷಿಯಲ್ ಇನ್ಫಾರ್ಮೇಷನ್ನ ಕೊಡುತ್ತೋ ಅದನ್ನು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀವಿ. ಯಾವ್ದ್ರ ಬಗ್ಗೆ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇರುತ್ತೆ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಅಬೌಟ್ ದ ಪೊಸಿಷನ್ಸ್ ಆಫ್ ದಿ ಆರ್ಗನೈಸೇಷನ್. ಸಂಸ್ಥೆಯ ಒಂದು ಪೊಸಿಷನ್ ಆಗಿರುತ್ತೆ. ಅದಲ್ಲದೆ ಸಂಸ್ಥೆಯ ಪರ್ಫಾರ್ಮೆನ್ಸ್ ಮೀನ್ಸ್ ಇಟ್ ಈಸ್ ಯೂಶುವಲಿ ಆಪರೇಟಿಂಗ್ ಪರ್ಫಾರ್ಮೆನ್ಸ್. ಆ ಆಪರೇಟಿಂಗ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ಹೇಳುತ್ತೆ. Financial statements serve as horoscope of the business and they are the mirrors where the readers can measure what is the exact strength or weakness of the organization. ಇದು ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಸಂಸ್ಥೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಥವಾ ಸಂಸ್ಥೆಯ ಒಂದು ಸ್ಟ್ರೆಂತ್ ಅಥವಾ ವೀಕ್ನೆಸ್ ಯಾವುದು ಅನ್ನೋದಕ್ಕೆ ಕನ್ನಡಿ ಹಿಡಿದಂತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನಲ್ಲಿ ನಾವು ಒಂದು ಸಂಸ್ಥೆ ಯಾವ ರೀತಿ ಪರ್ಫಾರ್ಮೆನ್ಸ್ನ ಅಂದರೆ ಚಟುವಟಿಕೆಗಳನ್ನು ನಡೆಸ್ಕೊಂಡು ಹೋಗಿದೆ, ಈ ಎಲ್ಲ ಚಟುವಟಿಕೆಗಳಲ್ಲಿ ಅದರ ಒಂದು ಸ್ಟ್ರೆಂತ್ ಅಥವಾ ವೀಕ್ನೆಸ್ ಏನು ಅನ್ನೋದನ್ನು ನಾವು ಗುರುತಿಸೋದಕ್ಕೆ ಉಪಯೋಗ ಮಾಡ್ಕೊಳ್ತೀವಿ. ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿದಾಗ ಇದರಲ್ಲಿ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಇರುತ್ತೆ ಮತ್ತು ಈ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ನು ಪ್ರಾಫಿಟ್ ಅಥವಾ ಲಾಸ್ ಅಥವಾ ಆರ್ಗನೈಸೇಷನ್ದು ಪೊಸಿಷನ್ಗೆ ಸಂಬಂಧಪಟ್ಟಿರುತ್ತೆ ಮತ್ತು ಇದನ್ನು ಒಂದು ಸ್ಪೆಸಿಫಿಕ್ ಪೀರಿಯಡಲ್ಲಿ ಯೂಶುವಲಿ ವಿ ಸೇ ಇಟ್ ಆಸ್ ಅಕೌಂಟಿಂಗ್ ಪೀರಿಯಡ್ ನಾವು ಪ್ರಿಪೇರ್ ಮಾಡ್ತೀವಿ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ವಾಟ್ ಈಸ್ ದ ಪರ್ಪಸ್ ಫಾರ್ ವಿಚ್ ವಿ ಪ್ರಿಪೇರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮೀನ್ಸ್ the main purpose is to present the true and fair view of the business. ಸಂಸ್ಥೆಯ ಸರಿಯಾದ ಒಂದು ದೃಷ್ಟಿಕೋನವನ್ನು ಬೇರೆಯವ್ರಿಗೂ ಕೂಡ ಸಂಸ್ಥೆ ಯಾವ ರೀತಿ ಚಟುವಟಿಕೆಗಳನ್ನು ನಡೆಸ್ತಾ ಇದೆ ಅನ್ನೋದು ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಬೇಕಾಗಿರುತ್ತೆ. ಆ ಮಾಹಿತಿ ಏನಾಗಿರುತ್ತೆ ಅಂದರೆ ಟ್ರೂ ಆ್ಯಂಡ್ ಫೇರ್, ಅಂದರೆ ಸರಿಯಾದ ಮಾಹಿತಿ ಮತ್ತು ಸತ್ಯ ಯಾವುದಿದೆ ಅದನ್ನು ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಪ್ರಾಫಿಟ್ ಆಗಿರ್ಬೋದು ಅಥವಾ ಪೊಸಿಷನ್ ಆಗಿರ್ಬೋದು, ಇದ್ಯಾವುದನ್ನು ನಾವು ವಿಂಡೋ ಡ್ರೆಸ್ಸಿಂಗ್ ಮಾಡಿ ಕೊಡೋಕ್ಕಾಗಲ್ಲ. ಯು ನೋ ದ ಟರ್ಮ್ ವಿಂಡೋ ಡ್ರೆಸ್ಸಿಂಗ್ ಅಂದರೆ ಏನು, ಬೇರೆ ಫ್ಯಾಕ್ಟ್ಸ್ ಇರುತ್ತೆ ಬಟ್ ಏನು ಆ್ಯಕ್ಚುಲಿ ಕೊಡೋ ಫ್ಯಾಕ್ಟ್ಸೇ ಬೇರೆ ಇದ್ರೂ ನಾವು ಅದನ್ನು ಸ್ವಲ್ಪ ಎನ್ಲಾರ್ಜ್ ಮಾಡಿ ಅಥವಾ ಅದನ್ನು ನಾವು ಮಾಡಿಫೈ ಮಾಡಿ ಅದನ್ನು ಡಾಮಿನೇಟ್ ಮಾಡಿ ಕೊಡ್ತಾ ಇರ್ತೀವಿ. ಆ್ಯಸ್ ಇಫ್ ದ ಏನು ಪ್ರೆಸೆಂಟ್ ಪರ್ಸ್ಪೆಕ್ಟಿವ್ ಇದೆ ಅದು ಕಾಣಬಾರ್ದು ಅನ್ನೋ ರೀತಿನಲ್ಲಿ. ದಟ್ ಈಸ್ ನಥಿಂಗ್ ಬಟ್ ವಿಂಡೋ ಡ್ರೆಸ್ಸಿಂಗ್. ಅಂದರೆ ನಾವು ವಿಂಡೋ ಡ್ರೆಸ್ಸಿಂಗ್ ಅನ್ನೋ ಟರ್ಮ್ನ ಮಾರ್ಕೆಟಿಂಗ್ನಲ್ಲಿ ಜಾಸ್ತಿ ಉಪಯೋಗಿಸ್ತೀವಿ. ಅಂದರೆ ವಿಂಡೋ ಡ್ರೆಸ್ಸಿಂಗ್ ಅಂತ ಹೇಳಿದ್ರೆ ಹೊರಗಡೆ ಹೋಗ್ತಾ ಇರೋವ್ರನ್ನ ಶಾಪಿಗೆ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಏನು ಡಿಸ್ಪ್ಲೇ ಮಾಡಿರ್ತೀವಿ ಅದು ಆ ಡಿಸ್ಪ್ಲೇ ಮಾಡಿರೋ ಥರ ಒಳಗಡೆ ಇಲ್ಲದೆ ಇರಬಹುದು. ಸೊ ವೆನೆವರ್ ದಿಸ್ ಹ್ಯಾಪನ್ಸ್ ದೆನ್ ಇಟ್ ಈಸ್ ನಾಟ್ ದ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದಿ ಬಿಸ್ನೆಸ್. ಈ ರೀತಿ ನಡೆದಾಗ ಆ್ಯಕ್ಚುಲಿ ಬಿಸ್ನೆಸ್ ಪೊಸಿಷನ್ ಬೇರೆ ಇರುತ್ತೆ ಬಟ್ ನಾವು ಬೇರೆ ಕೊಡ್ತಾ ಇದ್ದೀವಿ ಅಂದರೆ ದೆನ್ ಇಟ್ ಡಸಂಟ್ ಸರ್ವ್ ದ ಪರ್ಪಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ದ ಮೇನ್ ಪರ್ಪಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಈಸ್ ಟು ಪ್ರೊವೈಡ್ ದ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಬಿಸ್ನೆಸ್. Whether it is the positive result or negative result, you have to present the true and fair picture of the business. And the second point is to provide financial data on economic resources and obligations of concern. So we know that financial statements provide financial data.
ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನಲ್ಲಿ ನಾವು ಫೈನಾನ್ಷಿಯಲ್ ಡೇಟಾ ಮಾತ್ರ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಫೈನಾನ್ಷಿಯಲ್ ಡೇಟಾ ಅಂದರೆ ಯಾವುದು? ದೋಸ್ transactions which are economic in nature and which can be expressed in monetary terms are recorded in the business, are recorded in the journal or whatever it might be. ಇದನ್ನು ನಾವು ಮೊದಲೇ ನೀವು ಬೇಸಿಕ್ ಅಕೌಂಟ್ಸ್ ಓದುವಾಗಲೇ ಓದಿರ್ತೀರ. ಅಕೌಂಟ್ಸ್ ಅಂತ ಹೇಳಿದ ತಕ್ಷಣ, ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳಿದ ತಕ್ಷಣ ಅದರಲ್ಲಿ ನಾವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ನ ಮಾತ್ರ ನಾವು ರೆಕಾರ್ಡ್ ಮಾಡ್ತೀವಿ. ಅದಲ್ಲದೆ ಇದು ಬರೀ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಷ್ಟೇ ಅಲ್ಲದೆ ನಮ್ಮಲ್ಲಿರುವಂತಹ ರಿಸೋರ್ಸಸ್ ಮತ್ತು ನಮ್ಮ ಆಬ್ಲಿಗೇಷನ್ಸ್ ಬಗ್ಗೆನೂ ನಮಗೆ ಒಂದು ಮಾಹಿತಿಯನ್ನು ಕೊಡುತ್ತೆ. ಆ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಅಥವಾ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡ್ತೀವಿ. ವಾಟ್ ಈಸ್ ದಿಸ್ ಎಕನಾಮಿಕ್ ರಿಸೋರ್ಸಸ್? ಎಕನಾಮಿಕ್ ರಿಸೋರ್ಸಸ್ ಆರ್ ನಥಿಂಗ್ ಬಟ್, ಸಿಂಪ್ಲಿ ವಿ ಕ್ಯಾನ್ ಸೇ ಇಟ್ ಈಸ್ ನಥಿಂಗ್ ಬಟ್ ಅವರ್ ಅಸೆಟ್ಸ್. ನಮ್ಮ ಅಸೆಟ್ಸ್ ಯಾವ ರೀತಿ ಇದೆ ಅಂತ. ಆ್ಯಂಡ್ ದೆನ್ ಆಬ್ಲಿಗೇಷನ್ ಆಫ್ ಎ ಕನ್ಸರ್ನ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ದ ಲಯಬಿಲಿಟೀಸ್. ಅಂದರೆ ಇವಾಗ ಲಯಬಿಲಿಟಿ ಎಷ್ಟಿದೆ, ಅಸೆಟ್ಸ್ ಎಷ್ಟಿದೆ, ನಮ್ಮ ಪೊಸಿಷನ್ ಯಾವ ರೀತಿ ಇದೆ, ವೆದರ್ ವಿ ಆರ್ ಏಬಲ್ ಟು ಪೇ ಆಲ್ ದ ಡೆಟ್ಸ್, ವೆದರ್ ವಿ ಆರ್ ಸಾಲ್ವೆಂಟ್, ಆಲ್ ದೀಸ್ ಥಿಂಗ್ಸ್ ಆರ್ gauged, or all these things are known with the help of financial statements. And the third point is to give sufficient and relevant financial information to various parties interested in financial statement analysis. So the third point is to provide the information to the stakeholders ಅಂತ ಹೇಳ್ಬೋದು. ಅಂದರೆ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳಿದ್ರೆ ಯಾರ್ಯಾರೆಲ್ಲ ಸಂಸ್ಥೆಯೊಂದಿಗೆ ಅಸೋಸಿಯೇಟ್ ಆಗಿದ್ದಾರೆ ಅವರೆಲ್ಲರನ್ನೂ ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ಯಾರ್ಯಾರು ಸಂಸ್ಥೆಯ ಜೊತೆ ಅಸೋಸಿಯೇಟ್ ಆಗಿರ್ತಾರೆ? ದೇ ಆರ್ ನಥಿಂಗ್ ಬಟ್ ಆರ್ ಇನ್ವೆಸ್ಟರ್ಸ್, ಕ್ರೆಡಿಟಾರ್ಸ್, ಆ್ಯಂಡ್ ದೆನ್ ಮ್ಯಾನೇಜ್ಮೆಂಟ್, ಆ್ಯಂಡ್ ಅಫ್ಕೋರ್ಸ್ ದ ಅಥಾರಿಟೀಸ್, ಗೌರ್ಮೆಂಟ್ ಅಥಾರಿಟೀಸ್, ರೆಗ್ಯುಲೇಟರಿ ಅಥಾರಿಟೀಸ್ ಲೈಕ್ ಸೆಬಿ, ಆ್ಯಂಡ್ ದೆನ್ ಬೋರ್ಡ್ ಆಫ್ CBDT. ಅಂದರೆ ಇದೆಲ್ಲ ಬೋರ್ಡ್ಗಳೇನಿರುತ್ತೆ ಅಥವಾ ಇನ್ಯಾವುದೇ ಅಥಾರಿಟಿ ಆಗಿರ್ಬೋದು, ಈ ಎಲ್ಲ ಅಥಾರಿಟೀಸ್ಗೂ ಕೂಡ ನಾವು ಕೆಲವು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಸೊ ದ ಪರ್ಪಸ್ ಈಸ್ ಟು ಪ್ರೊವೈಡ್ ದ ಇನ್ಫಾರ್ಮೇಷನ್ ಟು ಆಲ್ ದೋಸ್ ಸ್ಟೇಕ್ ಹೋಲ್ಡರ್ಸ್. ಅಂದರೆ ಇವಾಗ ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಬರೀ ಸಂಸ್ಥೆ ಒಂದೇ ಉಪಯೋಗಿಸಲ್ಲ, ಜೊತೆಗೆ ಎಲ್ಲ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್, ಇನ್ವೆಸ್ಟರ್ಸು ಅದರ ಪ್ರಾಫಿಟ್ ಪೊಸಿಷನ್ ಹೇಗಿದೆ ಅಂತ ತಿಳ್ಕೊಳ್ಬೇಕಾಗಿರುತ್ತೆ. ಸೊ ದಟ್ ವೆದರ್ ಮೈ ಇನ್ವೆಸ್ಟ್ಮೆಂಟ್ ಈಸ್ ವರ್ತ್ ಆರ್ ನಾಟ್ ಅಂತ ಅವರು ಜಡ್ಜ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಅದೇ ಥರ ಬ್ಯಾಂಕ್ಸ್ ಆಗಿರ್ಬೋದು ಅಥವಾ ಕ್ರೆಡಿಟಾರ್ಸ್ ಆಗಿರ್ಬೋದು, ವಾಟ್ ಈಸ್ ದ ಕ್ರೆಡಿಟ್ ವರ್ತಿನೆಸ್ ಆಫ್ ದಿ ಆರ್ಗನೈಸೇಷನ್ ಅನ್ನೋದನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮೂಲಕ ಕಂಡುಕೊಳ್ಬೋದು. ಈ ರೀತಿಯಾಗಿ ಅಥವಾ ಜನರಲ್ ಪಬ್ಲಿಕ್ ಆಗಿರ್ಬೋದು, ಹೀಗೆ ಪ್ರತಿಯೊಬ್ಬ ಸ್ಟೇಕ್ ಹೋಲ್ಡರ್ಸು ಕೂಡ ದೇ ಆರ್ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ದ ಪೊಸಿಷನ್ ಆ್ಯಂಡ್ ಆಲ್ಸೋ ದ ಪ್ರಾಫಿಟ್ ಅರ್ನಿಂಗ್ ಎಬಿಲಿಟಿ ಆಫ್ ದಿ ಆರ್ಗನೈಸೇಷನ್. And the next point is to disclose the implications of operating profit on financial position of a concern. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಮಾಡೋದ್ರಿಂದ ನಮಗೆ ನಮ್ಮ ಆಪರೇಟಿಂಗ್ ಪ್ರಾಫಿಟ್ಟು ಯಾವ ರೀತಿ ಫೈನಾನ್ಷಿಯಲ್ ಪೊಸಿಷನ್ಗೆ ಇಂಪ್ಯಾಕ್ಟ್ ಆಗ್ತಾ ಇದೆ, ವೆದರ್ ಅವರ್ ಫೈನಾನ್ಷಿಯಲ್ ಪೊಸಿಷನ್ ಈಸ್ ಬಿಕಮಿಂಗ್ ಸೌಂಡ್, ವೆದರ್ we are taking a burden of running the organization. All these things will be disclosed with the help of financial statements, and it to serve as the basis of the future operations. Of course, whether we have to continue in the business, whether we have to expand, whether we have to merge or acquire some new business, all these prospects will be shown with the help of the financial statements. ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಡೈರೆಕ್ಟಾಗಿ ಅದನ್ನ ಹೇಳುತ್ತೆ ಅಂತ ಅಲ್ಲ, ಆದರೆ ಇದಕ್ಕೆಲ್ಲ ಬೇಕಾಗಿರುವಂತಹ ಪೂರಕ ಮಾಹಿತಿಯನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಒದಗಿಸುತ್ತೆ. ಅಂದರೆ ಇವಾಗ ಪ್ರಾಫಿಟ್ ಚೆನ್ನಾಗಿದ್ದರೆ ಮಾತ್ರ ನಾವು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಸಾಧ್ಯ. ಸೊ ದ P&L ಅಕೌಂಟ್ ಶೋಸ್ ವಾಟ್ ಈಸ್ ಅವರ್ ಪ್ರಾಫಿಟ್, ವಾಟ್ ಆರ್ ಆಲ್ ದ ಎಕ್ಸ್ಪೆನ್ಸಸ್, how best we are in earning the profit. All these things will enable us to take further decisions about the future operations of the organization. So these are all the main objectives of financial statements. ಅಂದರೆ ಯಾವಾಗಲೇ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ನಾವು ಪ್ರಿಪೇರ್ ಮಾಡಿದ್ರು ಕೆಲವೊಂದು ಉದ್ದೇಶಗಳನ್ನ ಇಟ್ಕೊಂಡು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡ್ತೀವಿ. ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ, ಮೊದಲನೇದು to provide true and fair view of the business, and next to know the position of assets and liabilities, and
to give the relevant information to the concerned parties or stakeholders, to disclose the implication of the profit on the position of the business, and to serve as the basis for the future operations. ಇವಾಗ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗೆ ಬರೋಣ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿದ ತಕ್ಷಣ ನಮ್ಮ ತಲೆಗೆ ಬರುತ್ತೆ ಬ್ಯಾಲೆನ್ಸ್ ಶೀಟ್ ಮತ್ತು P&L ಅಕೌಂಟ್ ಅಂತ. ಬಟ್ ಅದಲ್ಲದೆ ಅಕಾರ್ಡಿಂಗ್ ಟು ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮೀನ್ಸ್ financial statements include 4 important statements. The first one is balance sheet, which is also known as position statement. And the second is income statement, we call it as P&L account athwa profit and loss account. And the third statement is, it is a statement of changes in owner's account. ಅಂದರೆ P&L appropriation account ಅಂತ ನಾವೇನು ಮಾಡ್ತೀವಿ, ದಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇನ್ಕಮ್ ಡಿಸ್ಪೋಸಲ್ ಸ್ಟೇಟ್ಮೆಂಟ್ ಅಂತ, ಮತ್ತು P&L ಅಪ್ರೋಪ್ರಿಯೇಷನ್ ಅಂತ, ಅಥವಾ ಸ್ಟೇಟ್ಮೆಂಟ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್ ಅಂತ, ಈ ರೀತಿ ಇದನ್ನ ಕರಿತೀವಿ. ಸ್ವಲ್ಪ ಗಮನಿಸಿ, ಇದ್ರ ಹೆಸರು ಸ್ಟೇಟ್ಮೆಂಟ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಥವಾ ಇನ್ಕಮ್ ಡಿಸ್ಪೋಸಲ್ ಅಕೌಂಟ್ ಅಂತ. ಅಂದರೆ ನಾವು P&L ಅಕೌಂಟ್ ಮಾಡಾದಮೇಲೆ ಏನು ಫೈನಲ್ ಆಗಿ ಪ್ರಾಫಿಟ್ ಇರುತ್ತಲ್ವ, ಅದನ್ನು ನಾವು ಡಿವಿಡೆಂಡ್ ಅಂತ ಡಿಕ್ಲೇರ್ ಮಾಡ್ತೀವಿ, ಹೌದಲ್ವಾ? ಆ ಡಿವಿಡೆಂಡ್ ಎಲ್ಲ ನೀವು ನೆನಪಿಸ್ಕೊಳ್ಳಿ ಸ್ವಲ್ಪ ಅಕೌಂಟ್ಸ್ನ. ಡಿವಿಡೆಂಡ್ ಎಲ್ಲ ನೀವು ಯಾವಾಗ ಮಾಡ್ತಾ ಇರ್ತಿದ್ರಿ? P&L ಅಪ್ರೋಪ್ರಿಯೇಷನ್ ಅಕೌಂಟಲ್ಲಿ, ಕಂಪನಿ ಅಕೌಂಟ್ಸ್ ಬಗ್ಗೆ ನಾನು ಹೇಳ್ತಾ ಇರೋದು. ಕಂಪನಿ ಅಕೌಂಟ್ಸ್ನಲ್ಲಿ P&L ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ನೀವು ಇನ್ನೊಂದು ಓಪನ್ ಮಾಡಿಬಿಟ್ಟು ಅದರಲ್ಲಿ ನಾವು ಯೂಶ್ವಲಿ ಡಿವಿಡೆಂಡ್ಸ್ನ ಅಥವಾ ರಿಟೈನ್ಡ್ ಅರ್ನಿಂಗ್ಸ್ ಏನಿದ್ರೂ ನಮಗೆ ಅದರಿಂದ ಗೊತ್ತಾಗ್ತಾ ಇತ್ತು. ಸೊ ಈ ರೀತಿಯಾದಂತಹ ಸ್ಟೇಟ್ಮೆಂಟನ್ನು ನಾವು ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಓನರ್ಸ್ ಅಕೌಂಟ್ ಅಂತ ಹೇಳ್ತೀವಿ. ಯು ನೋ ದಟ್ ರಿಟೈನ್ಡ್ ಅರ್ನಿಂಗ್ಸ್ ಈಸ್ ಎ ಪಾರ್ಟ್ ಆಫ್ ಓನರ್ಸ್ ಕ್ಯಾಪಿಟಲ್ ಅಲ್ವಾ? ಓನರ್ಸ್ ಕ್ಯಾಪಿಟಲ್ನ ಪಾರ್ಟು ರಿಟೈನ್ಡ್ ಅರ್ನಿಂಗ್ಸ್ ಅಥವಾ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಂತ ನಾವೇನು ಹೇಳ್ತೀವಿ, ಅದು ಕೂಡ ನಮಗೆ ಓನರ್ಸ್ಗೆ ಸಂಬಂಧಪಟ್ಟಿರುತ್ತೆ. ಹಾಗಾಗಿ ಅದನ್ನು ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಓನರ್ಸ್ ಅಕೌಂಟ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈಸ್ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಫೈನಾನ್ಷಿಯಲ್ ಪೊಸಿಷನ್. ಫೈನಾನ್ಷಿಯಲ್ ಪೊಸಿಷನ್, ಸುಮ್ಮನೆ ಫೈನಾನ್ಷಿಯಲ್ ಪೊಸಿಷನ್ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್. ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಫೈನಾನ್ಷಿಯಲ್ ಪೊಸಿಷನ್ ಅಂದರೆ ಫೈನಾನ್ಷಿಯಲ್ ಪೊಸಿಷನಲ್ಲಿ ಯಾವ ಚೇಂಜ್ ಆಗಿದೆ ಅಂತ ನಾವು ಕಂಡುಹಿಡ್ಕೊಳ್ಬೇಕಲ್ವಾ, ಅದಕ್ಕೆ ಆ ಸ್ಟೇಟ್ಮೆಂಟು ಅದು ಯೂಶ್ವಲಿ ಯಾವುದಾಗಿರುತ್ತೆ ಅಂದರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮತ್ತು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ನೀವು ನೆಕ್ಸ್ಟ್ 4th ಚಾಪ್ಟರಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಮತ್ತು 5th ಚಾಪ್ಟರಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಬಗ್ಗೆ ಓದ್ತೀರಾ. ಇದಿಷ್ಟು ನಾವೇನಂತ ಕರಿತೀವಿ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿದ ತಕ್ಷಣ ಬ್ಯಾಲೆನ್ಸ್ ಶೀಟ್, P&L ಅಕೌಂಟ್, P&L ಅಪ್ರೋಪ್ರಿಯೇಷನ್ ಅಕೌಂಟ್ ಆ್ಯಂಡ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮತ್ತು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಇವಾಗ ನೀವು ಒಂದು ನೆನ್ಪಿಟ್ಕೊಳ್ಬೇಕು, ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ರೆ ಇಟ್ ಶೋಸ್ ಫೈನಾನ್ಷಿಯಲ್ ಪೊಸಿಷನ್. ಫಂಡ್ ಫ್ಲೋ, ಕ್ಯಾಶ್ ಫ್ಲೋ ಅಂತ ಹೇಳಿದಾಗ ಅದನ್ನು ನಾವು ಬರೀ ಸ್ಟೇಟ್ಮೆಂಟ್ ಆಫ್ ಪೊಸಿಷನ್ ಅಲ್ಲ, ಅದು ರಿಮೆಂಬರ್ ಇಟ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಫೈನಾನ್ಷಿಯಲ್ ಪೊಸಿಷನ್. ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಅಂತ ನಾನು ಇದನ್ನ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಫೈನಾನ್ಷಿಯಲ್ ಪೊಸಿಷನ್ ಅಂತ ಹೇಳಿದ್ರೆ ಅಂದರೆ ಚೇಂಜ್, ಫೈನಾನ್ಷಿಯಲ್ ಪೊಸಿಷನಲ್ಲಿ ಆಗಿರುವಂತಹ ಚೇಂಜ್ನ ಡಿಸ್ಕ್ಲೋಸ್ ಮಾಡೋದು ಫಂಡ್ ಫ್ಲೋ ಮತ್ತು ಕ್ಯಾಶ್ ಫ್ಲೋ. ಬರೀ ಫೈನಾನ್ಷಿಯಲ್ ಪೊಸಿಷನ್ನ ಹೇಳೋ ಅಂಥದ್ದು ಬ್ಯಾಲೆನ್ಸ್ ಶೀಟ್. ನಾವು ಮೇಜರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಇದು 4 ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಪ್ರಕಾರ ಒಪ್ಕೊಂಡಿದ್ದೀವಿ. ಆದರೂ ಕೂಡ ನಾವು ಮೇಜರ್ ಆಗಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿದ್ರೆ ಅಥವಾ ಆ್ಯನ್ಯುಯಲ್ ಅಕೌಂಟ್ಸ್ ಅಂತ ಹೇಳಿದ್ರೆ, ಪಬ್ಲಿಷ್ಡ್ ಅಕೌಂಟ್ಸ್ ಅಂತ ಹೇಳಿದ್ರೆ ನಾವು ಮೇಜರ್ ಆಗಿ ಕನ್ಸಿಡರ್ ಮಾಡೋದು 2 ಸ್ಟೇಟ್ಮೆಂಟ್ನ. ಅದರಲ್ಲಿ ಮೊದಲನೇದು ಇನ್ಕಮ್ ಸ್ಟೇಟ್ಮೆಂಟ್ ವಿಚ್ ಈಸ್ ಆಲ್ಸೋ ನೋನ್ ಆಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಆ್ಯಂಡ್ ದೆನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಥವಾ ಈವನ್ ಪೊಸಿಷನ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ, ದಟ್ ಈಸ್ ನಥಿಂಗ್ ಬಟ್ ಬ್ಯಾಲೆನ್ಸ್ ಶೀಟ್. ನಿಮಗೆ ಗೊತ್ತಿದೆ ಇನ್ಕಮ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಮತ್ತು ಬ್ಯಾಲೆನ್ಸ್ ಶೀಟ್ ಏನು ಹೇಳುತ್ತೆ ಅಂತ ಎಲ್ಲ, ಬಟ್ ಅಂದ್ರೂ ಜಸ್ಟ್ ರಿವಿಷನ್ ಆಫ್ ಆಲ್ ದೋಸ್ ಥಿಂಗ್ಸ್. ಇಲ್ಲಿ ನಾನೇನು ಸ್ಲೈಡ್ ಹಾಕಿದ್ದೀನಿ ಅದರಲ್ಲಿ ನಾನು ಇಮ್ಯಾಜ್ ತೊಗೊಂಡಿದ್ದೀನಲ್ಲ, ಆ ಇಮ್ಯಾಜ್ ಸೋರ್ಸ್ ಏನಂದರೆ ಇನ್ವೆಸ್ಟೋಪೀಡಿಯಾ ಅಂತ ಹೇಳಿಬಿಟ್ಟು ಆ ಸೋರ್ಸಿಂದ ನಾನು ಈ ಇಮ್ಯಾಜ್ನ ತೊಗೊಂಡಿದ್ದೀನಿ. ಈ ಇಮ್ಯಾಜ್ನಲ್ಲಿ ನಿಮಗೆ ಬ್ಯಾಲೆನ್ಸ್ ಶೀಟ್ ಅಂದರೆ ಏನು ಮತ್ತು P&L ಅಕೌಂಟ್ ಅಂದರೆ ಏನು ಅಥವಾ ಅದರ ಪರ್ಪಸ್ ಏನು ಅಂತ ಒಂದು ಜಿಸ್ಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ.
ದ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ ತಕ್ಷಣ ಬ್ಯಾಲೆನ್ಸ್ ಶೀಟ್ ಶೋಸ್ ವಾಟ್ ಅ ಕಂಪನಿ ಓನ್ಸ್ ಆ್ಯಂಡ್ ಓಸ್ ಆ್ಯಂಡ್ ಹೌ ಮಚ್ ಶೇರ್ ಹೋಲ್ಡರ್ಸ್ ಆರ್ ಹ್ಯಾವ್ ಇನ್ವೆಸ್ಟೆಡ್. ಅಂದರೆ ನಮ್ಮ ಕ್ಯಾಪಿಟಲ್ ಎಷ್ಟಿದೆ, ಎಷ್ಟು ಜನ ಇನ್ವೆಸ್ಟ್ ಮಾಡಿದ್ದಾರೆ, ಅದಲ್ಲದೆ ನಮ್ಮ ಹತ್ರ ಏನೇನಿದೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಅಸೆಟ್ಸ್ ಆ್ಯಂಡ್ ವಾಟ್ ವಿ ಓಸ್ ಅಂದರೆ ನಾವೇನೇನು ಆಬ್ಲಿಗೇಷನ್ಸ್ ನಾವು ಕೊಡಬೇಕಾಗಿದೆ ಅಂದರೆ ಲಯಬಿಲಿಟೀಸ್. ಸೊ ಸಿಂಪ್ಲಿ ಬ್ಯಾಲೆನ್ಸ್ ಶೀಟ್ ಶೋಸ್ ಅಸ್ ದ ಕ್ಯಾಪಿಟಲ್, ಅಂದರೆ ಲಯಬಿಲಿಟಿ ಅಂತ ಅಂದಾಗ ಕ್ಯಾಪಿಟಲ್ ಇನ್ಕ್ಲೂಡ್ ಆಗಿರುತ್ತೆ, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಬೈಫರ್ಕೇಟ್ ಇಟ್. ಕ್ಯಾಪಿಟಲ್ ಮತ್ತು ಅಸೆಟ್ಸ್, ಲಯಬಿಲಿಟೀಸ್ ಇದಿಷ್ಟರ ಬಗ್ಗೆ ನಮಗೆ ಹೇಳ್ತಾ ಇರುತ್ತೆ. ನಿಮಗೆ ಗೊತ್ತಿದೆ ಅದು ಈಕ್ವೇಷನ್ ಕೂಡ ನಾವು ಉಪಯೋಗಿಸ್ತೀವಿ, ಮೇಯ್ನ್ ಈಕ್ವೇಷನಿಂದ ಅಕೌಂಟಿಂಗ್, ದಟ್ ಈಸ್ ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಶೇರ್ ಹೋಲ್ಡರ್ಸ್ ಈಕ್ವಿಟಿ. ಇದೆಲ್ಲದ್ರ ಬಗ್ಗೆ ನಮಗೆ ಬ್ಯಾಲೆನ್ಸ್ ಶೀಟ್ ತಿಳಿಸಿದ್ರೆ, ಇನ್ಕಮ್ ಸ್ಟೇಟ್ಮೆಂಟ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಟ್ ಸಮ್ಮರೈಸಸ್ ದ ರೆವೆನ್ಯೂಸ್ ಅಂದರೆ ಇನ್ಕಮ್, ನಮಗೆಲ್ಲ ಏನೇನೆಲ್ಲ ಇನ್ಕಮ್ ಬಂದಿದೆ ಮತ್ತು ಏನೇನೆಲ್ಲ ಕಾಸ್ಟ್ ಇನ್ಕರ್ ಮಾಡಿದ್ದೀವಿ ಅಥವಾ ಎಕ್ಸ್ಪೆನ್ಸಸ್ ಇನ್ಕರ್ ಆಗಿದೆ, ಆ ಸ್ಪೆಸಿಫಿಕ್ ಪೀರಿಯಡಲ್ಲಿ ಆಗಿರುವಂತಹ ಎಕ್ಸ್ಪೆನ್ಸಸ್ಸು ಮತ್ತು ಇನ್ಕಮ್ನ ಅದು ನಮಗೆ ತೋರಿಸುತ್ತೆ. ಅದಲ್ಲದೆ ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಅಬೌಟ್ ಕಂಪನೀಸ್ ಎಬಿಲಿಟಿ ಆರ್ ಇನ್ಎಬಿಲಿಟಿ ಟು ಆನ್ ದ ಪ್ರಾಫಿಟ್ ಅರ್ನ್ ಮಾಡೋದಕ್ಕೆ ಎಷ್ಟು ಸಮರ್ಥವಾಗಿದೆ, ಅದರ ಸಾಮರ್ಥ್ಯ ಏನು ಅನ್ನೋದನ್ನು ನಮಗೆ ತೋರಿಸುತ್ತೆ. ಇನ್ ಟುಡೇಸ್ ಸೆಷನ್ ವಿ ಡಿಸ್ಕಸ್ಡ್ ಅಬೌಟ್ what are all the objectives and types of financial statements. So financial statements are nothing but the mirrors of the organization's ability and position. It shows us what is the strength, weakness, opportunities and challenges that are there with the organization. Hope you understood and enjoyed this session. Thank you.